ಆಕೆ ಪ್ರತಿಭಾವಂತ ಬಡ ವಿದ್ಯಾರ್ಥಿನಿ. ಮನೆಯಲ್ಲಿನ ಬಡತನದಿಂದ ಮುಂದಿನ ಶಿಕ್ಷಣಕ್ಕೆ ಹಣಕಾಸಿನ ತೊಂದರೆ ಆಗಿತ್ತು. ಹಣಕಾಸಿನ ಸಮಸ್ಯೆಯಿಂದ ಮುಂದಿನ ಓದು ಹೇಗೆ ಅನ್ನೋ ಚಿಂತೆ ಕಾಡಿತ್ತು. ಆದರೆ ಆಕೆ ಕಂಡ ಕನಸು ಈಗ ನನಸಾಗಿದೆ. ವಿದ್ಯಾರ್ಥಿನಿಯ ಆರ್ಥಿಕ ನೆರವಿಗೆ ಟೀಂ ಇಂಡಿಯಾದ ಸ್ಟಾರ್ ಕ್ರಿಕೆಟಿಗ ನಿಂತಿದ್ದಾನೆ. ಅಪಘಾತವಾಗಿ ಸಾವು ನೋವಿನ ನಡುವೆ ಹೋರಾಡಿ ಮತ್ತೆ ಕ್ರಿಕೆಟ್ನಲ್ಲಿ ಕಮಾಲ್ ಮಾಡ್ತಿರುವ ರಿಷಬ್ ಪಂತ್ ಸಹಾಯದ ಹಸ್ತವನ್ನು ಚಾಚಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪಂತ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಪಂತ್ನಿಂದ ಆ ವಿದ್ಯಾರ್ಥಿನಿಗೆ ನೆರವು ಸಿಕ್ಕಿದ್ದು ಹೇಗೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಈಕೆ ಹೆಸರು ಜ್ಯೋತಿ ಕಣಬೂರ್. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ರಬಕವಿ ಗ್ರಾಮದವಳು. ತಂದೆ ತೀರ್ಥಯ್ಯ ಹಾಗೂ ತಾಯಿ ರೂಪ. ತಂದೆ ತೀರ್ಥಯ್ಯ ಗ್ರಾಮದಲ್ಲಿ ಚಿಕ್ಕ ಹೋಟೆಲ್ ಇರಿಸಿಕೊಂಡು 4 ಮಕ್ಕಳೊಂದಿಗೆ ಬದುಕನ್ನು ನಡೆಸ್ತಾ ಇದ್ದಾರೆ. ಇವುಗಳ ಮಧ್ಯೆ ಇಬ್ಬರು ಸಹೋದರರು ಹೊಲದಲ್ಲಿ ಕೂಲಿ ಮಾಡ್ತಾ ಇದ್ದಾರೆ. ನಾನು ಓದಿ ನನ್ನ ಕುಟುಂಬಕ್ಕೆ ಆಸರೆ ಆಗಬೇಕು ಅನ್ನೋ ಹಂಬಲದಲ್ಲಿ ಇರೋ ಜ್ಯೋತಿ PUCಯ ಕಾಮರ್ಸ್ ವಿಭಾಗದಲ್ಲಿ 85% ಅಂಕವನ್ನು ಪಡೆದಿದ್ದಾಳೆ. ಕಣಬೂರು ಕುಟುಂಬದ ಕೊನೆಯ ಮಗಳಾಗಿರುವ ಜ್ಯೋತಿ ಹೊಲದಲ್ಲಿ ಕೆಲಸ ಮಾಡುತ್ತಲೇ ಬಂದ ಹಣದಿಂದ PUC ಶಿಕ್ಷಣವನ್ನು ಮುಗಿಸಿದ್ಲು. ಬಳಿಕ ಜಮಖಂಡಿ BLD ಕಾಲೇಜಿನಲ್ಲಿ BCA ತರಗತಿ ಪ್ರವೇಶ ಪಡೆಯಲು ಮುಂದಾದಾಗ ಹಣಕಾಸಿನ ತೊಂದರೆ ಉಂಟಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಕಣಬೂರ್. ನಮ್ಮ ತಂದೆ ಹೆಸರು ತೀರ್ಥಯ್ಯ, ನಮ್ಮ ತಾಯಿ ಹೆಸರು ರೂಪ. ನಮ್ಮ ಊರು ರಬಕವಿ. ನಾನು PUC ಗಲಗಲಿ ಕಾಲೇಜ್ ಮುಗಿಸಿರ್ತೇನೆ. ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾ ಜಮಖಂಡಿ BLD ಕಾಲೇಜ್ ಹಚ್ಚಿರ್ತೇನೆ. ನಾನು BCA ಮಾಡ್ಬೇಕನ್ನೋದು ಭಾಳ ಆಸೆ ಇರ್ತೈತ್ರಿ. ಆದ್ರೆ ಆರ್ಥಿಕ ಪರಿಸ್ಥಿತಿಯಿಂದ ಅದು 1 ಇಯರ್ಕ 40,000 ಇರ್ತೈತ್ರಿ. ಅದಷ್ಟು ಕಟ್ಟಕಾಲರ್ಕ ನಮ್ಮ ಊರನ ಅನಿಲನ ಭೇಟಿ ಕೊಡ್ತೀವ್ರಿ. ಅವ್ರ ಸ್ನೇಹಿತರಾದ ಅಕ್ಷಯ್ ನಾಯಕ್ ಸರ್ ಅವ್ರಿಗೆ ಹೇಳ್ತಾರಿ. ಅಕ್ಷಯ್ ನಾಯಕ್ ಸರ್ ಅವರು ರಿಷಬ್ ಪಂತ್ ಭಾರತದ ಆಟಗಾರರಾದ ರಿಷಬ್ ಪಂತ್ ಸರ್ ಗಮನಕ್ಕೆ ತರ್ತಾರಿ. ಅವ್ರು ನನ್ಗೆ ಜೂನ್ 17ಕ್ಕೆ ನನ್ನ ವಿದ್ಯಾಭ್ಯಾಸಕ್ಕಾಗಿ 40,000 ರೂಪಾಯಿ ಹಾಕಿರ್ತಾರ್ರಿ. ಅವ್ರಿಗೆ ನಾ ಭಾಳ ಚಿರಋಣಿ ಆಗಿರ್ತೇನ್ರಿ. ನಮ್ಮಂತ ಬಡ ವಿದ್ಯಾರ್ಥಿಗಳು ಸಹಾಯ ಮಾಡಿದ್ ನನಗೆ ಭಾಳ ಖುಷಿ ಐತ್ರಿ. ಆಗ ತಂದೆ ತೀರ್ಥಯ್ಯ ಗ್ರಾಮದ ಅನಿಲ್ ಹುಣಸಿಕಟ್ಟಿ ಅವರ ಬಳಿ ಹೇಳಿದಾಗ ಇವರ ಗೋಳು ಕೇಳಿ ಅನಿಲ್ ನೇರವಾಗಿ ಬೆಂಗಳೂರಿನ IPLನಲ್ಲಿ ಕಾರ್ಯನಿರ್ವಹಿಸುವ ತಮ್ಮ ಸ್ನೇಹಿತರ ಮೂಲಕ ಕ್ರಿಕೆಟಿಗ ರಿಷಬ್ ಪಂತ್ ಅವರನ್ನು ಸಂಪರ್ಕಿಸಿದ್ದಾರೆ. ಜ್ಯೋತಿಯ ಸಮಸ್ಯೆ ಕೇಳಿ ತಕ್ಷಣ ರಿಷಬ್ ಪಂತ್ ಆಕೆಯ ಮೊದಲ ವರ್ಷದ BCA ತರಗತಿಗೆ ಅವಶ್ಯಕತೆ ಇರುವ 40,000 ಹಣವನ್ನು ನೆರವು ನೀಡಿದ್ದಾರೆ. ನೇರವಾಗಿ ಕಾಲೇಜಿಗೆ ಹಣ ಸಂದಾಯ ಮಾಡಿದ್ದಾರೆ. ಕ್ರಿಕೆಟಿಗ ರಿಷಬ್ ನೆರವಿನ ಹಿನ್ನೆಲೆಯಲ್ಲಿ BLD ಸಂಸ್ಥೆಯಿಂದ ಅಭಿನಂದನಾ ಪತ್ರವನ್ನು ಬರೆಯಲಾಗಿದ್ದು ರಿಷಬ್ ಪಂತ್ ಅವರ ಕೆಲಸಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನಷ್ಟು ನನ್ನಂತ ಬಡ ವಿದ್ಯಾರ್ಥಿಗಳಿಗೆ ಅವರು ಸಹಾಯ ಮಾಡಲಿ ಅಂತ ದೇವರವ್ರಿಗೆ ಶಕ್ತಿ ಕೊಡ್ಲಿ ಅಂತ ಬೇಡ್ಕೋತೀನಿ. ದೇವರವ್ರಿಗೆ ಆಯಸ್ಸು ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ನಮ್ಮ ಊರಲ್ಲಿರುವ ಅನಿಲನ್ನ ಹುಣಸಿಕಟ್ಟಿ ಮತ್ತು ಅವ್ರ ಸ್ನೇಹಿತರಾದ ಅಕ್ಷಯ್ ನಾಯಕ್ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳ ಬಯಸ್ತೀನಿ. ಮತ್ತ ನಮ್ಮಂತ ಬಡ ವಿದ್ಯಾರ್ಥಿಗಳು ಅವ್ರಿಗೆ ಸಹಾಯ ಮಾಡಿ ಇನ್ನಷ್ಟು ಸಹಾಯ ಮಾಡಲಿ. ಮತ್ತ ಅವ್ರಿಗೆ ಏನ್ ಹೇಳ ಬಯಸ್ತೀನಿ ಅಂದ್ರೆ ತುಂಬ ಧನ್ಯವಾದಗಳನ್ನು ಹೇಳ ಬಯಸ್ತೀನಿ. ಮತ್ತಷ್ಟು ಏನ್ ಹೇಳ್ಬೇಕಂದ್ರೆ ಹೆಣ್ಣು ಮಕ್ಕಳನ್ನ ಬೆಳೆಸಿ ಮತ್ತು ಹೆಣ್ಣು ಮಕ್ಕಳನ್ನ ಕಲಿಸಿ ಅಂತ ಹೇಳೋದು ಇಷ್ಟಪಡ್ತೀನಿ. ಕ್ರಿಕೆಟ್ ಕ್ಷೇತ್ರದಲ್ಲಿ ತಾನು ತಮ್ಮ ಸಾಧನೆ ಅಂತ ಬೀಗ್ತಿರುವ ಕ್ರಿಕೆಟಿಗರ ಮಧ್ಯೆ ರಿಷಬ್ ಪಂತ್ ಬಡ ವಿದ್ಯಾರ್ಥಿನಿಗೆ ಹಣಕಾಸಿನ ನೆರವು ನೀಡುವ ಮೂಲಕ ಗಮನವನ್ನು ಸೆಳೆದಿದ್ದು ಅಭಿಮಾನ ಪಡುವ ಸಂಗತಿಯಾಗಿದೆ. ದೊಡ್ಡ ಆಕ್ಸಿಡೆಂಟ್ ಆಗಿ ಸಾವು ಗೆದ್ದು ಬಂದ ಪಂತ್ ಕ್ರಿಕೆಟ್ ಲೋಕದಲ್ಲಿ ಮತ್ತೆ ಮಿಂಚುತ್ತಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿಸಿದ್ದಾರೆ. ಈಗ ಕರ್ನಾಟಕದ ಹುಡುಗಿಗೆ ಸಹಾಯ ಮಾಡಿದ್ದು ಹೆಮ್ಮೆ ಪಡುವ ಸಂಗತಿ. ಕ್ರಿಕೆಟ್ ಆಟಗಾರರು ಹೀಗೆ ಬಡ ವಿದ್ಯಾರ್ಥಿನಿಗೆ ಸಹಾಯ ಮಾಡ್ತಾ ಇರುವುದು ಇದೇ ಮೊದಲೇನಲ್ಲ. ಇದಕ್ಕೂ ಮೊದಲು KL ರಾಹುಲ್ ಸಹ ಬಡ ವಿದ್ಯಾರ್ಥಿನಿಯ ವ್ಯಾಸಂಗಕ್ಕೆ ಸಹಾಯ ಮಾಡಿ ಮೆಚ್ಚುಗೆಗೆ ಪಾತ್ರರಾಗಿದ್ರು. ಇನ್ನೂ ಹಲವು ಆಟಗಾರರು ಇಂಥ ಕಾರ್ಯವನ್ನ ಮಾಡಿ ಸಮಾಜಮುಖಿ ಕೆಲಸ ಮಾಡಲಿ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.